ಸ್ವಲ್ಪ ಮೆತ್ತಗೆ ಮಾತಾಡು. ಇದು ರೈಲ್ವೆ ಸ್ಟೇಷನ್ ಅಲ್ಲ. ನಿನ್ ಹೆಸರೇನು? ಹೆಸರು ಬೇಳೆಕಾಳು. ಯಾಕೆ ಕೊತ್ತಂಬರಿ ಸೊಪ್ಪು ಅಂತ ಇಟ್ಕೋಬಹುದಾಗಿತ್ತಲ್ಲ. ಹೆಸರು ಕೇಳಿದ್ರೆ ಏನೋ ಜೋರ್ ಮಾಡ್ತಾನೆ. ನನ್ನ ಹೆಸರು ಕಟ್ಕೊಂಡು ನಿನ್ಗೇನಾಗಬೇಕು? ನಿನ್ ಸ್ನೇಹಕ್ಕೋಸ್ಕರ. ಐ ಆಮ್ ಸಾರಿ, ನಾನು ಹುಡುಗಿರ ಜೊತೆ ಸ್ನೇಹ ಮಾಡಲ್ಲ. ಹಾಗಾದ್ರೆ ಈ ಹೂವಿನ ಗಿಡನೆಲ್ಲ ಯಾಕೆ ಬೆಳೆಸ್ತಾ ಇದ್ಯಾ? ಯಾಕೆ ಬೆಳೆಸಬಾರ್ದು? ನಿನ್ ತಲೆಯಲ್ಲಿ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅಂದವಾಗಿರೋ ಹೂವನ್ ಬೆಳೆಸೋದು ಸುಂದರವಾಗಿರೋ ಹುಡುಗಿರಿಗೆ ಕೊಡೋಕೆ. ಎಲ್ಲಿ ನನ್ಗೊಂದು ಹೂ ಕೊಡು. ಆ ಕೆಂಪುದು. ಅಂದವಾದ ಹೂ ಬೆಳೆಸೋದು ಸುಂದರವಾಗಿರೋ ಹುಡುಗಿರು ಕೊಡೋಕೆ, ನಿನ್ನಂಥವ್ರಿಗಲ್ಲ. ಏ ಮಿಸ್ಟರ್, ನಮ್ ಕಾಲೇಜ್ ನಲ್ಲಿರೋ ಒಬ್ಬ ಕವಿ ನನ್ ಬ್ಯೂಟಿ ಮೇಲೆ ಒಂದು ಪೊಯಮೇ ಬರ್ದಿದ್ದಾನೆ. ಮುಖವು ಕಮಲದ ಹೂವು, ಕಣ್ಣು ನೈದಿಲೆಯ ಹೂವು, ಮೂಗು ಸಂಪಿಗೆ ಹೂವು, ಅಧರ ದಾಳಿಂಬೆ ಹೂವು ಅಂತ. ಅವನೊಬ್ಬ ಮುಠಾಳ ಇರಬೇಕು. ಹೌದು, ಪೊಯಂ ಚೆನ್ನಾಗಿ ಬರೆದ್ರೆ ಅವ್ನ್ ಮುಠಾಳನೆ. ನೀನ್ ತುಂಬಾ ಜಾಣ. ಫಸ್ಟ್ ಕ್ಲಾಸ್ ಆಗಿ ಫುಟ್ಬಾಲ್ ಆಡ್ತೀಯಾ, ಜಾಗಿಂಗ್ ಮಾಡ್ತೀಯಾ, ನಮ್ಮಂತ ಅಂದವಾಗಿರೋ ಹುಡುಗಿರ್ನ ಕಂಡ್ರೆ ನಡಕ್ತೀಯಾ. ಏ ಮಿಸ್ಟರ್ ಹೆಸರು ಬೇಳೆಕಾಳು, ನಾನ್ ನೋಡಿದ್ರೆ ನಿನ್ಗೆ ಇಷ್ಟ ಆಗ್ಲಿಲ್ವಾ? ನನ್ನ ಹೆಸರು ನಳಿನಾಕ್ಷಿ. ಮನೆಯವರು ಮುದ್ದಿಗೆ ಚಿಕ್ಕದಾಗಿ ನಳಿನಿ ಅಂತ ಕೂಗ್ತಾರೆ. ಬೇಕಾದ್ರೆ ನೀನು ಹಾಗೆ ಕರಿ. ನಮ್ಮ ಮನೇಲಿ ನಮ್ಮ ಅಕ್ಕ ಭಾವ ಇಬ್ಬರೇ ಇರೋದು. ಇವತ್ತು ರಾತ್ರಿ ಫ್ಲೈಟ್ ನಲ್ಲಿ ಅವರು ಹಾಂಗ್ಕಾಂಗ್ ಹೋಗ್ತಿದ್ದಾರೆ. ನಾನು ಆವಾಗ ಇಲ್ಲಿಗೆ ಬರ್ತೀನಿ. ಅಮ್ಮನ ಜೊತೆ, ಅಪ್ಪನ ಜೊತೆ, ಸೋದರ ಮಾವನ ಜೊತೆ. ಈ ಊರಿಗೆ ಬಂದಾಗ್ಲೆಲ್ಲ ನೆಹರು ನಗರದಲ್ಲೇ ಇರ್ತೀನಿ. ಆ ಅಡ್ರೆಸ್ ನಿನ್ಗೆ ಅಗತ್ಯ ಅಲ್ಲ. ಯಾಕೆ ಅಂದ್ರೆ ನಾನು ಪಕ್ಕದ ಮನೇಲೇ ಇರ್ತೀನಿ. ನೀನನ್ನ ಈ ಮನೇಲೆ ಮೀಟ್ ಮಾಡು. ಫುಟ್ಬಾಲ್ ನ ಒದವಾಗಿರುವಷ್ಟು ಧೈರ್ಯ ಹುಡುಗಿರ್ ನೋಡಿದಾಗ ನಿನ್ಗಿಲ್ಲ ಅಂತ ನನಗೆ ಗೊತ್ತಿದೆ. ಮೀಸೆ ಬಿಟ್ಟಿರೋ ತಪ್ಪಿಗೋಸ್ಕರ ನೀನೇ ನೇರವಾಗಿ ಬಂದು ನನ್ನ ಸ್ನೇಹ ಬೆಳೆಸಿದ್ರೆ ಸರಿ. ಇದ್ದಿದ್ರೆ ನಾನೇ ಬರ್ಬೇಕಾಗತ್ತೆ. ಬಂದು ಡಿಕ್ಕಿ ಹೊಡಿಬೇಕಾಗತ್ತೆ. ಡಿಕ್ಕಿ ಹೊಡೆದು ತಬ್ಗೋಬೇಕಾಗತ್ತೆ. ತಬ್ಕೊಂಡು ಚೀಚಿ ಚೀಚಿ ಚೀಚಿ